ಸರ್ ಹೆಸರು ಶರತ್ ಕುಮಾರ್ ಅಂತ, ತೂಗುದೀಪ ದನ್ನ ಬಿರಿಯಾನಿ ಓನರು. ಪ್ರೀತಿಯಿಂದ ಬರೋ ಹೆಸರು, ಅಭಿಮಾನ, ಪ್ರೀತಿ, ನಂಬಿಕೆ, ವಿಶ್ವಾಸ ನಮ್ಮ ಬಾಸ್ ಹೇಳ್ಕೊಟ್ಟಿದ್ದಾರೆ. ಏನೇ ಮಾಡಿದ್ರು ನಿಯತ್ತಾಗಿ ಮಾಡಪ್ಪ ಅಂತ. ಹಾಗಾಗಿ ನಾವು ಯಾವುದೂ ಇದು ಮಾಡ್ದಂಗೆ ನಿಯತ್ತಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಟನ್ ಬಿರಿಯಾನಿ, ಲೆಗ್ ಪೀಸು, ಮಟನ್ ಫ್ರೈ, ಚಿಲ್ಲಿ ಚಿಕನ್ನು ಇಷ್ಟು ಕೂಡ ವಾರದಲ್ಲಿ 4 ದಿನ ಕಂಪ್ಲೀಟಾಗಿ ಇದೇ ಇರುತ್ತೆ ಊಟ. ನೋಡ್ತೀರಿ ಚಿಕನ್ ಬಿರಿಯಾನಿ ಹೆಂಗೆ ಮಾಡ್ತಾ ಇದೀವಿ ಅಂತ. ಬೇಸಿಕಲಿ ರೀಫಂಡ್ ಸನ್ಫ್ಲವರ್ ಆಯಿಲು, ನೋ ಕೆಮಿಕಲ್. ಜನಗಳ ಅಭಿಪ್ರಾಯ, ಜನಗಳು ಇಷ್ಟಪಡೋ ಆಯಿಲ್ ಇದೊಂದೇ. ಹಾಗಾಗಿ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ನೋಡಿ, ಇದರಲ್ಲಿ ಗ್ರೀನ್ ಸೋಪ್ ಇದೆ, ಮರಟಿ ಮಗ್ ಇದೆ, ಚಕ್ಕೆ ಇದೆ, ಲವಂಗ ಇದೆ, ಏಲಕ್ಕಿ ಇದೆ, ಅನಸು ಇದೆ, ಪಲಾವ್ ಎಲೆ ಇದೆ, ಅದಾದಮೇಲೆ ಏಲಕ್ಕಿ ಇದೆ. ನೋಡಿ, ಎಲ್ಲ ನಾವು ಯಾವುದು ಪೌಡ್ರ್ ಮಾಡಿ ಯಾವುದೂ ಮಾಡಲ್ಲ. ನೋಡಿ, ಹಾಕ್ತಾಯಿದ್ದೀವಿ ಈಗ. ಸರ್ ಡೈಲಿ 100 kg ಅಂತ ಹೋಗುತ್ತೆ. ನಾವು ಕಮ್ಮಿ ಹೋದ್ರೂ ಪರವಾಗಿಲ್ಲ, ನೀಟಾಗಿ ಒಳ್ಳೆ ಆಯಿಲು, ಒಳ್ಳೆ ಮಸಾಲೆ, ಒಳ್ಳೆ ಅಕ್ಕಿ. ಆಮೇಲೆ ಅಕ್ಕಿಲಿ ಇನ್ನಂದರೆ ಮಿಕ್ಸಿಂಗ್ ಮಾಡಲ್ಲ ನಾವು. ಬೇರೆ ಕಡೆ ಅದರ್ಧ ಅಕ್ಕಿ ಹಾಕ್ತಾರೆ, ಇದು ಅರ್ಧ ಅಕ್ಕಿ ಹಾಕ್ತಾರೆ. ನಾವು ಒಂದೇ ಅಕ್ಕಿ ಹಾಕ್ತೀವಿ. ನೋಡಿ, ಎಣ್ಣೆ ಕಾಯ್ತಾ ಇದೆ, ಎಣ್ಣೆ ಕಾದಿಲ್ಲ. ಸರ್ ಬಂಡವಾಳನ ಆದಷ್ಟು 90% ನಮ್ಮ ಬಾಸರು ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ಮಿಕ್ಕಿದೆಲ್ಲ ನಾವು ಸ್ವಲ್ಪ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ನೋಡಿ, ಇದು ಚಿಕನ್ನು, ಇದು ಮಟನ್ನು. ಎಣ್ಣೆ ಕಾದಿದೆ. ನೋಡಿ, ಈರುಳ್ಳಿ ಹಾಕ್ತಾಯಿದ್ದೀವಿ. 1 kg ಒಂದೂವರೆ ಕೈ. ಇದು ನಾಟಿ ಕೊತ್ತಂಬರಿ, ನಾಟಿ ಪುದೀನ. ನೋಡಿ, ಇದು 1 kg 1 ಕೈ ಥರ. ಅಣ್ಣ ಮಟನ್ ಅದು 15. ಸರ್ ನಾಟಿ ಕೊತ್ತಂಬರಿಗೂ ಡಿಫ್ರೆಂಟ್ ತುಂಬಾ ಇದೆ. ನೀವು ಫಾರಮ್ ಹಾಕಿದ್ರೆ ಫ್ಲೇವರೇ ಬರೋಲ್ಲ. ನಾಟಿ ಅವಾಗಿಂದ ಸ್ವಲ್ಪ ನಾಟಿ ಫೇಮಸ್ ಅಲ್ವಾ, ಹಾಗೆ ನಾಟಿ ಕೊತ್ತಂಬರಿ ಘಮ, ಫ್ಲೇವರು, ಸ್ಮೆಲ್ಲು ಎಲ್ಲ ಸೂಪರ್ ಬರುತ್ತೆ ಬಿರಿಯಾನಿ. ನಾಟಿ ಪುದೀನ ಅಷ್ಟೇ. ಪುದೀನಲ್ಲೂ ನಾಟಿ ಪುದೀನ ಹಾಕಬೇಕು, ತುಂಬ ಚೆನ್ನಾಗಿ ಬರುತ್ತೆ ದಿನ. ನೋಡಿ, ಈರುಳ್ಳಿ ಸೊಪ್ಪು ಎಲ್ಲ ಬ್ರೌನ್ ಕಲರ್ ಆಗೋವರೆಗೂ ಆಯಿಲಲ್ಲೇ ಫ್ರೈ ಆಗಬೇಕು. ಸರ್ ಮುದ್ದೆ ಊಟ ಮಾಡೋಕ್ಕೆ ಐಡಿಯಾ ಇಲ್ಲ. ಹಾಗೆ ಹುಡುಗರು ಸಮಸ್ಯೆ, ಹಾಗಾಗಿ ಜಾಗ ಸಮಸ್ಯೆ, ಜಾಗ ಈಗ ಚಿಕ್ಕದಾಗಿದೆ. ಬಟ್ ನಾವು ಏನೊಂದು ಎಕ್ಸ್ಪೆಕ್ಟ್ ಮಾಡೋದ್ರೆ ಜನ ಬಿರಿಯಾನಿ ಎಲ್ಲ ಕಡೆ ಒಂದೊಂದು ಥರ ಬಿರಿಯಾನಿ ಸಿಗುತ್ತೆ. ಬಿರಿಯಾನಿಗೆ ಏನೋ ಕೊರತೆ ಇಲ್ಲ ಬೆಂಗಳೂರು ಪೇಟೆಯಲ್ಲಿ. ನಮ್ಮ ಬಿರಿಯಾನಿ ಒಂದು ಚೆನ್ನಾಗಿರುತ್ತಲ್ಲ, ನಾಟಿ ಸ್ಟೈಲು, ಸೊಗಡು, ಆ ಒಂದು ಟೇಸ್ಟು. ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ತಿಂದಿದ ಮೇಲೆ ಜೀರ್ಣ ಆಗ್ಬೇಕಲ್ಲ, ಅದು ಇಂಪಾರ್ಟೆಂಟು ನಮ್ಮ ಬಿರಿಯಾನಿಲಿ. ನೋಡಿ, ಇದರಲ್ಲಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದೆ, ಎಲ್ಲ ನಾವು ರುಬ್ಬಿರೋದೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಫುಲ್ಲು ಫ್ರೈ ಆಗಿದೆ. ಇದು ಫ್ಲವರ್, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಘಾಟ್ ಹೋಗೋವರೆಗೂ ಈ ಥರ ಉರಿತಾನೇ ಇರಬೇಕು. ಸರ್ ಖಾರಕ್ಕೆ ನಾವು ಮೆಣಸಿನ್ಕಾಯಿ ಬಿಟ್ಟರೆ ಬೇರೆ ಏನು ಯೂಸ್ ಮಾಡಲ್ಲ. 80 ರೂಪಾಯಿ 100 ರೂಪಾಯಿ ಇದೆ ಇವತ್ತಿನ ರೈಟಲ್ಲಿ ಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ 40 ರೂಪಾಯಿಗೆ ಸಿಗುತ್ತೆ, 30 ರೂಪಾಯಿಗೂ ಸಿಗುತ್ತೆ kg ಮೆಣಸಿನ್ಕಾಯಿ. ಅದಾಕಿರಿ ಬಿರಿಯಾನಿ ಬರಲ್ಲ. ಸರ್ ಅದು ದಮ್ ಹಾಕೋದಕ್ಕೆ ನೋಡಿ ರೆಡಿ ಆಗ್ತಿದೆ ಕೆಂಡ. ಇಲ್ಲಿ ಮಸಾಲ ಹುರಿದು ಚಿಕನ್ ಹಾಕೋದಕ್ಕೆ ಅಲ್ಲಿ ಕೆಂಡ ರೆಡಿ ಇರಬೇಕು. ಅಲ್ಲಿ ಅದ್ರ ಮೇಲೆ ಕೆಂಡ ಹಾಕಿ ದಮ್ ಕೊಡ್ತೀವಿ ನಾವು. ಸರ್ ಸೌದೆ ಸುಮ್ಮನೆ ಜನಗಳಿಗೆ ಸುಳ್ಳು ಹೇಳಿ ಇದು ಮಾಡೋದು ಬೇಡ ಅಂತ ನಾವು ನಮ್ಮದು ಅದೇ ಬಗ್ಗೆ ಅದೇ ಇದು ಸೌದೆ ಅಂತ ತೋರಿಸ್ಬೋದು. ಬಟ್ ಆಗಲ್ಲ ಸರ್, ಸೌದೆ ಒಲೆಯಲ್ಲಿ ಬಿರಿಯಾನಿ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಬರೋದಿಲ್ಲ. ಮುಳ್ಳಕ್ಕಿ ಆಗೋದು, ಇಲ್ಲ ಒಂದ್ಸತಿ ಹೀಟ್ ಜಾಸ್ತಿ ಆದಾಗ ತಗಡೆಯೋದು, ಈ ಥರ ಆಗ್ತಾ ಇರುತ್ತೆ. ಹಾಗಾಗಿ 70-80% ಸ್ಟವಲ್ಲಿ ಮಾಡ್ತೀವಿ, ಇನ್ನು 20% ದಮ್ ಹಾಕಿ ಕೊಡ್ತೀವಿ ಅಲ್ಲಿ ಇದರಲ್ಲಿ. ಆಮೇಲೆ ಬೆಂಗಳೂರು ಪೇಟೆಯಲ್ಲಿ ಒಯ್ಯಾಡಿರುವ ಆ ಕಡೆ ಅಕ್ಕಪಕ್ಕ ಕಂಪ್ಲೇಂಟು, ಡಿಸ್ಟರ್ಬು ಎಲ್ಲನೂ ನೋಡ್ಬೇಕು ಸರ್. ಈಗ ದೇವ್ರದ ಕೇಳ್ಕೊಂಡೆ ಹೋಗಿದೆ, ಏನು ಸಮಸ್ಯೆ ಆಗೋದು ಬೇಡ ಕಣವ, ಇವತ್ತು ನಾವು ಬಾಸ್ ಒಪ್ಕೊಂಬಿಡ್ಲಿ ಊಟನ ಅಂತ. ಅವತ್ತ ಇಷ್ಟಪಟ್ಟಿದ್ದು ಊಟ ನಮ್ಮ ಬಾಸ್ ಇವತ್ತಿನವರೆಗೂ ಬಿಟ್ಟಿಲ್ಲ ನಮ್ಮ ಹೋಟ್ಲು ಬಿರಿಯಾನಿನ. ಖುಷಿಪಟ್ರು, ಬೈಲಿಲ್ಲ, ತುಂಬಾ ಖುಷಿಪಟ್ರು. ಸರ್ 1000 ಜನ 1000 ಕಮೆಂಟ್ಸ್ ಹಾಕ್ತಾ ಇರ್ತಾರೆ, ಅದಿಲ್ವ ಇದಿಲ್ವ, ಅವ್ರ ಫೋಟೋ ಇವ್ರ ಫೋಟೋ ಅದು ಇದು ಅಂತ. ನಾವು ಅದಕ್ಕೆಲ್ಲ ಇಲ್ಲ, ಊಟದಲ್ಲಿ ತಾರತಮ್ಯ ಮಾಡೋಕೆ ಹೋಗ್ಬಿಡಿ. ಹೆಸರು ನಾವು ಪ್ರೀತಿಯಿಂದ ಇಟ್ಟಿದ್ದೀವಿ, ನಮ್ಮ ಅಭಿಮಾನಕ್ಕೆ ಇಟ್ಟಿದ್ದೀವಿ. ಊಟದ ವಿಷಯದಲ್ಲಿ ತಾರತಮ್ಯ ಮಾಡ್ಕೊಂಡು ಅವ್ರ ಹೋಟ್ಲಿಗೆ ಹಾಕೋಬೇಕು, ಇವ್ರ ಹೋಟ್ಲಿಗೆ ಹಾಕೋಬೇಕು, ಹಂಗೆ ಏನೋ ದಯವಿಟ್ಟು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಬಂದು ಟೇಸ್ಟ್ ನೋಡಿ, ಊಟ ಮಾಡಿ ನೋಡಿ ಯಾವ ಥರ ಬರ್ತಾಯಿದೆ ಬಿರಿಯಾನಿ ಮಸಾಲೆ. ಸರ್ ಇದು 20 ಮಿನಿಟ್ಸ್ ಮಾಡ್ಬೇಕು ಸರ್. ಈ ಥರ 20 ಮಿನಿಟ್ಸು ಇದೇ ಥರ ಫ್ರೈ ಆಯ್ತಾನೆ ಇರಬೇಕು. ಅದು ಘಾಟ್ ಹೋಗ್ಬೇಕಲ್ಲ, ರಾ ಸ್ಮೆಲ್ ಇರುತ್ತಲ್ಲ, ಅದು ಹೋಗೋವರೆಗೂ ಹಿಂಗೆ ಮಾಡ್ತಾನೆ ಇರಬೇಕು ಸರ್. ಅದಕ್ಕೆ ಆ ಜನಗಳಿಗೆ ಅನುಮಾನ ಇದೆಯಲ್ಲ ಅಂದ್ಬಿಟ್ಟು ಹೊರಗಡೆನೇ ಮಾಡ್ತಾಯಿದ್ವಿ. ಯಾವ ಟೇಸ್ಟಿಂಗ್ ಪೌಡ್ರು, ದಾಲ್ಡಾ, ಮತ್ತೊಂದು ಏನೂ ಹಾಕಲ್ಲ.
ಆಮೇಲೆ ಇದಕ್ಕೆ ಹೆಚ್ಚಾಗಿ ಹೊರಗಡೆಯಿಂದ ಐಟಮ್ ಮಸಾಲನೇ ತರಲ್ಲ ನಾವು ಏನೇ. ಎಷ್ಟೇ ಜನ ನಿಂತಿರೋ ಜನಗಳ ಮುದ್ದೆಲೇ ಮಾಡ್ತೀವಿ, ಅವ್ರ ಮುದ್ದೆಲೇ ಮಸಾಲ ಹಾಕ್ತೀವಿ. ಬಟ್ ಸರ್ ಬಿರಿಯಾನಿ ಯಾರು ಬೇಕಾದ್ರೂ ಮಾಡ್ಬೋದು, ಮಾಡೋ ವಿಧಾನ ಇದೆಯಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಕೈಗೆ ಮಸಾಲ ಬರುತ್ತೆ, ಎಷ್ಟು ಕೈಗೆ ಮಸಾಲ ಬರಲ್ಲ, ಅದು ಇಂಪಾರ್ಟೆಂಟು. ರೆಡಿ ನೀರು ಹಾಕ್ತಾಯಿದ್ದೀನಿ, ಬಿಸಿ ರೆಡಿ ಇರಬೇಕು. ನೋಡಿ ಕೊದ 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 ಕುದಿಬೇಕು, ತಲೆ ಹಿಡಿಬಾರ್ದು ಅಂತ. ನೋಡಿ ಇವಾಗ ಅಷ್ಟು ಪುಡಿ ಹಾಕ್ತಾಯಿದ್ದೀನಿ. ನೋಡಿ ಆಲ್ಮೋಸ್ಟ್ ಎಲ್ಲ ನಾಟಿ ಐಟಮ್ ಯೂಸ್ ಮಾಡೋದು. ನಾಟಿ ಟೊಮೊಟೊನ ಹಾಕ್ತಾಯಿದ್ದೀನಿ. ಹಾಂ ಸರ್ ಟೊಮೊಟೊ ಜಾಸ್ತಿ ನಾವು ಯೂಸ್ ಮಾಡಲ್ಲ. ಟೊಮೊಟೊ ಹಾಕ್ಬಿಟ್ರೆ ಟೊಮೊಟೊ ಬತ್ತಾಗ್ಬಿಡ್ತದೆ. ಒಂದೇ ಟೊಮೊಟೊ. ಉಪ್ಪು ಹಾಕ್ತಾಯಿದ್ದೀನಿ ಈಗ. ಸರ್ ಉಪ್ಪು ಖಾರ ಯಾವತ್ತೂ ಜಾಸ್ತಿ ಮಾಡಿಲ್ಲ. ಆಮೇಲೆ ಸರ್ ಒಂದೊಂದು ಬಿರಿಯಾನಿ ನಮ್ಮದು ಆದರೂ ಅಷ್ಟೇ, ಯಾರ್ದಾದ್ರೂ ಅಷ್ಟೇ, ಒಂದೊಂದು ಟೈಮ್ ಮಿಸ್ಟೇಕ್ ಆಗಿರ್ತದೆ. ಇಲ್ಲ ನೀರು ಕಮ್ಮಿ ಮಿಸ್ಟೇಕ್ ಆದಾಗಲೋ, ಇಲ್ಲ ಚಿಕನಲ್ಲಿ ತೂಕ ಮಿಸ್ಟೇಕ್ ಆದಾಗಲೋ ಒಂದೊಂದು ಟೈಮ್ ಮುಳ್ಳಕ್ಕೆ ಆಗ್ಬಿಡ್ತದೆ. ಅದೊಂದಕ್ಕೆ ನಾನು ಇದು ಮಾಡ್ಕೊತೀನಿ. ಯಾವುದು ಒಂದೇ ಥರ ಯಾವತ್ತೂ ಬಂದಿಲ್ಲ, ಯಾರ್ದೂ ಬಂದಿಲ್ಲ. ನಮ್ಮದು ಅಂತಲ್ಲ, ಯಾರ್ದೂ ಬರೋಕ್ಕೆ ಚಾನ್ಸ್ ಇಲ್ಲ. ಹಾಗೆ ಎಲ್ಲೋ ತಿಂಗ್ಳಿಗೆ ಒಂದು ದಪ್ಪನೋ ತಿಂಗ್ಳಿಗೆ 2 ದಪ್ಪನೋ ಮುಳ್ಳಕ್ಕೆ ಆಗ್ಬಿಡ್ತದೆ. ರೇರು ಈ ಮಳೆಗಾಲ ಬಂದಾಗ ಕೆಂಡ ನೆಂದಿರ್ತದೆ ಕೊಯ್ಲ, ಆ ಟೈಮಲ್ಲಿ. ನೋಡಿ ಮಟನ ಎಂಥ ಚರ್ಬಿ ಇಲ್ಲ ಅಷ್ಟೊಂದು ಹೇಗಿದೆ ಮಟನ್ ನೋಡಿ. ಇಲ್ಲ ಸೆಲೆಕ್ಷನ್ ಮಟನೇ ಕಟ್ ಮಾಡ್ಸೋದು ನಾವು ಮರಿ. ಅಲ್ಲ ಮಟನ್ 12 kg ಮರಿ ಸೆಲೆಕ್ಷನ್ ಮಾಡೋದು ನಾವು. ಆಮೇಲೆ ಟಗರು ಮಟನೇ ಹಾಕೋದು ನಾವು. ಈ ವಾತ ಮಟನ್ ಹಾಕಿರೋ ಅಷ್ಟು ರುಚಿ ಬರೋಲ್ಲ. ಸರ್ ನೋಡಿ ಚಿಕನ್ ಇದರಲ್ಲಿ 25 kg ಚಿಕನ್ ಇದೆ. ಹಾಗಾಗಿ ಆಮೇಲೆ ನಾವು ರೆಡಿ ಚಿಕನ್ ಹಾಕಲ್ಲ, ನಮ್ಮ ಕಣ್ಣು ಮುಂದೆ ಕಟ್ ಮಾಡಿರೋ ಕೋಳಿ ಚಿಕನ್ ಹಾಕೋದು. ಸೊ ನಾವು 1 kg 700 ಗ್ರಾಮ್ ಕೋಳಿ ತಗೋತೀವಿ. ಇದರ ಜಾಸ್ತಿ ದಪ್ಪದ ಹಾಕ್ಬಿಟ್ರೆ ಆಡ್ಬಿಡ್ತದೆ, ತಿನ್ನೋಕ್ಕಾಗಲ್ಲ. ಆಮೇಲೆ ಬಿರಿಯಾನಿ ರುಚಿ ಬರೋಲ್ಲ. ಬಿರಿಯಾನಿ ಕಾಲಿಯಾದಂಗೆ ನಾವು ಮಾಡ್ತಾಯಿರ್ತೀವಿ, ಬಿಸಿ ಬಿಸಿ ಕೊಡಬೇಕು ಅಂತ. ಹಾಗಾಗಿ 20, 25, 30 ಇಷ್ಟೇ ಹಾಕೋದು ರೇಂಜಲ್ಲಿ. ನಾವು ಜಾಸ್ತಿ ಮಾಡಿ ಆರಿಗೆ ತಿನ್ನಕ್ಕೆ ಮಜಾ ಇರಲ್ಲ ಅಂದ್ಬಿಟ್ಟು ಬಿಸಿ ಬಿಸಿ ಕೊಡೋಣ ಅಂದ್ಬಿಟ್ಟು ಸ್ವಲ್ಪನೇ ಮಾಡ್ಕೊತೀವಿ. ನೋಡಿ ಯಾವುದೇ ಥರ ಕೆಮಿಕಲ್ ಇಲ್ಲ, ನಾವು ರುಬ್ಬಿನ ಮಡಿಕೊಂಡಿರೋದೇ ಮಸಾಲೆಗಳು. ನೋಡಿ ಮಸಾಲೆ ಎಲ್ಲಿ ಬೇಕು ಈಗ ಅಜ್ಜೆ ಸಿಗ್ತವೆ ಮನೆ ಅಂಗಡಿಗಳು, ನಮ್ಮ ಬಿರಿಯಾನಿ ಮಸಾಲ, ಆ ಮಸಾಲೆ, ಈ ಮಸಾಲೆ ಅಂತ. ಇದು ನಾವೇ ಮಿಲ್ ಮಾಡಿಸಿರೋ ಮಸಾಲೆ. ಇದು ನಾವೇ ಓನಾಗಿ ಎಲ್ಲ ಏನೇನು ಬೇಕು, ಎಷ್ಟು ಗ್ರಾಮಿಗೆ ಎಷ್ಟು kg ಅಂತೆಲ್ಲ ನಾವೇ ಮಿಲ್ ಮಾಡಿಸಿ ಮಡಿಕೊಂಡಿರೋದೆಲ್ಲ. ನೋಡಿ ನಾವೇ ಜಾಸ್ತಿ ಮಸಾಲೆ ಯೂಸ್ ಮಾಡಲ್ಲ. ಈಗ ಎದೆ ಉರಿತದೆ, ಅದಾಗುತ್ತೆ ಇದಾಗುತ್ತೆ ಯಾಕೆ ಬೇಕು ಅಂದ್ಬಿಟ್ಟು ಜಾಸ್ತಿ ಯಾವುದೂ ಕೂಡ ಯೂಸ್ ಮಾಡ್ತಾಯಿಲ್ಲ. ಕುದೀತಾ ಇದೆ, ಚಿಕನ್ ರಸ ಬಿಟ್ಟಿದೆ. ಆಮೇಲೆ ಇನ್ನೊಂದು ಮಿಕ್ಸ್ ಮಾಡ್ತಾರಲ್ಲ ಅಕ್ಕಿ, ಹಾಗಾಗಿ ರಫ್ ಆಗಿಬಿಡುತ್ತೆ. ಟೈಟು ದಮ್ ಹಾಕೋ ಮೇಲೆ ಡಿಫ್ರೆಂಟು. ಸರ್ ಪ್ರತಿ ಸಲ ನೀರು ಹಾಕ್ತಾಗಲೂ ಬಿಸಿನೀರು ಹಾಕ್ಬೇಕು. ತಣ್ಣೀರು ಹಾಕಿದ್ರೆ ಅಲ್ಲಿ ಬಿರಿಯಾನಿ ಹೋಯ್ತು. ಬಟ್ ಮನೇಲಿ 1 kg 2 kg ಮೇಲೆ ಮಾಡೋಕ್ಕಂತೂ ಆಗಲ್ಲ. ಆಗ ಮಾಡ್ಬೇಕಾದ್ರೆ ನಮ್ಮ ಫೀಲ್ ಬರೋಲ್ಲ. ಏನಕ್ಕೆ ಬರೋಲ್ಲ ಅಂದರೆ ಬಿರಿಯಾನಿ ಯಾವತ್ತೂ ಜಾಸ್ತಿ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸರ್ ನೀವು 1 kgಗೆ 1 ಗ್ಲಾಸ್ ಇರುತ್ತೆ, ಆ ಗ್ಲಾಸ್ ಮೇಲೆ ಡಬಲ್. ನಾವಿಲ್ಲಿ ನೀರು ಪಾತ್ರೆಗಳು ಮಾರ್ಕ್ ಮಾಡ್ಕೊಂಡಿರ್ತೀವಿ, ಇಷ್ಟು kgಗೆ ಇಷ್ಟೇ ನೀರು ಅಂತ. ಹಾಗಾಗಿ ಇದು ಮಾಡ್ತೀವಿ ನಾವು. ಬಿರಿಯಾನಿಗೆ ಸರ್ 7 ಮಾಡಿಸಿದ ಮಟನ್ ಇದು. ನೋಡಿ ಅಕ್ಕಿ ನೆಂದಿದೆ, ಹಾಕ್ತಾಯಿದ್ದೀವಿ. ಜೀರಾ ಸಾಂಬಾರ 20 kg ಅಕ್ಕಿ. ನೋಡಿ ಈಗ ಒಂದು 10 ನಿಮಿಷ ಫುಲ್ ನೀರು ಡ್ರೈ ಆಗೋವರೆಗೆ ತಿರುಗಿಸ್ತಾನೆ ಇರಬೇಕು ಈ ಥರ. ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಸರ್, ಪೀಸ್ ಸಪ್ರೇಟ್ ಮಾಡಲ್ಲ, ರೈಸ್ ಸಪ್ರೇಟ್ ಮಾಡಲ್ಲ. ಸರ್ ಲಾಭನೇ ಮಾಡೋಕೆ ಹೋಗ್ಬಿಡು ಸರ್, ಜನ ಪ್ರೀತಿನ ಗೆಲ್ಬೇಕಲ್ಲ ಸರ್. ಪೀಸ್ ಹೊಡೆದೋಗುತ್ತೆ ಅಂದ್ಬಿಟ್ಟು ಟೇಸ್ಟ್ ಕೊಟ್ಟಿಲ್ಲ ಅಂದರೆ ಜನ ಬರ್ತಾರ. ಜೀರ್ಣ ಆಗಲಿ ಅಂದ್ಬಿಟ್ಟು ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ. ಇದು ಫೈನಲ್ ಟಚಪ್ ತುಪ್ಪ. ನೋಡಿ ಪ್ಯೂರ್ ಗೀ, ಬೇರೆ ಯಾವ ಬ್ರ್ಯಾಂಡೂ ಹಾಕಲ್ಲ. ಸರ್ ನಾವು ಗ್ರೀನ್ ಅಷ್ಟು ಗ್ರೀನ್ ಬರಲ್ಲ. ಒಂದು ಕೆಲವೊಂದು ಕಡೆ ಕಲರಾಗಿ ಗ್ರೀನ್ ಮಾಡಿಸ್ಬಿಡ್ತಾರೆ ಬಿರಿಯಾನಿನ. ನಾವು ನೋಡಿದ್ರಲ್ಲ ಏನು ಹಾಕಿದ್ದು ಏನು ಬಿಟ್ಟಿದೆ ನಿಮಗೆ ಕಣ್ಣು ಮುಂದೆಯಾ. ಒಂದು ಟೇಸ್ಟಿಂಗ್ ಪೌಡರ್ ಆಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲ. ನಮ್ಮ ಬಿರಿಯಾನಿ ಸರ್ ಮೈಸೂರು ಹನುಮಂತ ಪಲಾವ್ ಅಂದರೂ ತಪ್ಪಾಗಲ್ಲ, ಶಿವಾಜಿ ಬನಶಂಕರಿ ಶಿವಾಜಿ ಹೋಟ್ಲು ಬಿರಿಯಾನಿ ಅಂದರೂ ತಪ್ಪಾಗಲ್ಲ. ನೀವು ಬಂದು ಒಂದು ಟೇಸ್ಟ್ ಮಾಡಿ, ಕಂಪೇರ್ ಮಾಡಿ, ಆಮೇಲೆ ನಮಗೆ ರಿಸಲ್ಟ್ ಹೇಳಿ. ನಾನು ಹೋಟ್ಲಲ್ಲಿ ದೊಡ್ಡದಾಗ ಒಂದು ಬೋರ್ಡ್ ಹಾಕ್ಬಿಟ್ಟಿದ್ದೀನಿ, ನೋಡಿರ್ಬೇಕಾದ್ರೆ ನೀವು ಅಲ್ಲಿ ಮೋಸ್ಟ್ಲಿ. ತೃಪ್ತಿ ಆದಲ್ಲಿ ಬೇರೆಯವ್ರಿಗೆ ತಿಳಿಸಿ, ಇಲ್ಲ ಅದಲ್ಲಿ ನಮಗೆ ತಿಳಿಸಿ ಅಂತ. ನೋಡಿ ಇದು ನಮ್ಮದು ಸರ್ ವಿಧಾನ, ದಮ್ಮಾಕೋ ವಿಧಾನ. ನೋಡಿ ಮೇಲೂ ಕೂಡ ಕೆಂಡ ಇದೆ, ಕೆಳಗಡೆ ಕೆಂಡ ಇದೆ. 20 ಮಿನಿಟ್ಸ್ ದಮ್ ಬೇಕೇ ಬೇಕು ಬಿರಿಯಾನಿಗೆ. ಸರ್ ನಮ್ಮ ಬಾಸ್ ಅವರಿಗೆ 4 ದಿನ ವಾರದಲ್ಲಿ ಇಲ್ಲಿಂದ ಊಟ ಕಳಿಸ್ತೀನಿ, ಅವರೇ ಆರ್ಡರ್ ಮಾಡ್ತಾರೆ ಇಂಥದ್ದು ಬೇಕು ಚಿನ್ನ ಅಂತ. ಬಟ್ ಜನಗಳಿಗೆ ಒಂದು ಮೇಂಡಲ್ಲಿ ಇದೆ, ಊಟ ತರಿಸ್ಕೊತಾರೆ, ದುಡ್ಡು ಕೊಡ್ತಾರೆ ಕೊಡಲ್ಲ ಅಂತ. ಅವರಿಗೆ ತುಂಬ ಅವ್ರ ಕಷ್ಟದಲ್ಲಿ ಬಂದಿರೋದಕ್ಕೆ ಅವ್ರಿಗೆ ಕಷ್ಟ ಗೊತ್ತಿರೋದೆ ನಮ್ಮ ಕಷ್ಟ ಏನು ಅಂತ. ನಾವು ದುಡ್ಡು ಬ್ಯಾಡ ಅಂದರೂ ಕೂಡ ಅದು 1 ಬಿರಿಯಾನಿ ಆಗಿರಲಿ 10 ಬಿರಿಯಾನಿ ಆಗಿರಲಿ, ಬ್ಯಾಡ ಅಂದರೂ ಕೂಡ ಲೆಕ್ಕಕ್ಕೆ ದುಡ್ಡೇ ಕೌಂಟ್ ಮಾಡಲ್ಲ, ಆ ಥರ ಕೈ ಕೊಡ್ತಾರೆ ಅವರು. ಅದು ನಮಗೊಂದು ಇದು ಆಶೀರ್ವಾದ ಇದ್ದಂಗೆ. ನಾವು ಬ್ಯಾಡ ಅಂದ್ರೂ ನಮ್ಮ ಕೈ ಕೊಡ್ತಾರೆ ಸರ್ ಅವ್ರ ದುಡ್ಡು. ಸರ್ ಇದು ಎಲ್ಲ ನಮ್ಮ ಹುಡುಗರು ಬಾಸ್ ಅಭಿಮಾನಿಗಳೇ. ಹಾಗಾಗಿ ಶಶಿ ಅಂತ ನನ್ನ ತಮ್ಮ, ಇಲ್ಲಿ ನೋಡಿ ಇಲ್ಲಿ ಎಲ್ಲ ಇಲ್ಲಿದೆ ಡಿ ಬಾಸ್ ಅಂತ. ಸರ್ ಯಾವುದೇ ಕಾರಣಕ್ಕೂ ಬೇಜಾರು ಮಾಡೋಕ್ಕಾಗಲ್ಲ. ನಮ್ಮ ಹೋಟ್ಲ್ ಹುಡುಗರು ಅಂದರೆ
ನೈಟರು ಪರವಾಗಿಲ್ಲ ಅವರೇ ಫೋಟೋ ಕೊಟ್ಟು ಕಳಿಸ್ತಾರೆ. ಅದಕ್ಕೆ ಎಲ್ಲರ ಎದೆ ಮೇಲೂ ಒಂದು ಫೋಟೋ ಹಾಕ್ಸಿದ್ದೀನಿ. ಸರ್ ನೋಡಿ 20 ನಿಮಿಷ ರೆಡಿ ಆಗಿದೆ. ಬಿರಿಯಾನಿ ಹೇಗೆ ಬಂದಿದೆ ನೋಡಿ, ಮಾಂಸದಿಂದ ಹಿಡಿದು ಅಕ್ಕಿಯಿಂದ ಹಿಡಿದು ಎಲ್ಲ ಕ್ಲೀನಾಗಿ. ಸೊ ನಮಸ್ಕಾರ, ನನ್ನ ಹೆಸರು ಸಂಜಿತ್ ಅಂತ. ನಾನು ಈ ನಮ್ಮ ತೂಗುದೀಪ ನಮ್ಮ ದೊನ್ನೆ ಬಿರಿಯಾನಿ ಏನಿದೆ ಈ ಒಂದು ಶಾಪ್ದು ಒಂದು ದೊಡ್ಡ ಅಭಿಮಾನಿ. ಯಾಕೆ ಅಂತ ಹೇಳಿದ್ರೆ ಸರ್ ಎಷ್ಟೊಂದು ಜನ ಆ್ಯಕ್ಟರ್ಸ್ ಅವರೇ, ತೂಗುದೀಪ ಶ್ರೀನಿವಾಸು ದರ್ಶನ್ ಯಾಕೆ ನಂಬರ್ 1 ಆ್ಯಕ್ಟರ್ ಆಗ್ತಾರೆ ಹೇಳಿ? ಜನರ ಅಭಿಮಾನ, ಜನರ ಪ್ರೀತಿ, ಅದರಿಂದನೇ ಜನ ಯಾವಾಗಲೂ ಮುಂದೆ ಬರೋದು. ಎಷ್ಟೊಂದು ಜನ ಆ್ಯಕ್ಟರ್ಸ್ ಇದ್ದಾರೆ, ಆದರೆ ಈ ಅದೇ ಥರ ಇವರು ಕೂಡ ಹಾಗೇನೆ. ಇವರು ಇರೋಂಥ ಒಂದು ಟೇಸ್ಟು, ಕ್ವಾಲಿಟಿಗೋಸ್ಕರ ಇರೋಂಥ ಇವ್ರ ಕಮಿಟ್ಮೆಂಟು, ಮತ್ತು ಕಸ್ಟಮರ್ಸ್ ಬಂದಾಗ ಅತ್ಯಂತ ಅನ್ಯೋನ್ಯವಾಗಿ ಕಂಡು ಲೇಟಾಗಿದ್ರು ಕೂಡ ತಿಳಿಸಿ ಸ್ವಲ್ಪ ಕಾಯ್ಬೇಕು ಸರ್ ಅಂತ ಹೇಳಿ ಮಾತಾಡಿಸಿ ಅಷ್ಟೊತ್ತಿಗೆ ನಮಗೆ ಸೋಡಾ ಎಲ್ಲ ಕುಡಿಸ್ಬಿಟ್ಟು ಫಸ್ಟ್ ಕ್ಲಾಸಾಗಿ ನರಿಶಿಂಗ್ ಆಗಿ ರಿಫ್ರೆಶಿಂಗ್ ಆಗಿ ನಮಗೆ ಮಾತಾಡಿಸಿ ಎಂಟೈರ್ ಟೀಮ್ ಒಂದು ಫ್ಯಾಮಿಲಿ ಥರ ಮಾಡ್ತಾರೆ. ಮೇಡಮ್ ಅವರಿದ್ದಾರೆ, ಟೀಮ್ ಅವರಿದ್ದಾರೆ, ಎಂಟೈರ್ ಟೀಮ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಿರಿಯಾನಿ ಆಮೇಲೆ ಅವ್ರದ್ದು ಕಬಾಬು ಆಮೇಲೆ ಚಿಲ್ಲಿ ಚಿಕನ್ ಎಲ್ಲ ಏನಿದೆಲ್ಲ ಫಸ್ಟ್ ಕ್ಲಾಸ್, ಮಟನ್ ಎಲ್ಲ ಫಸ್ಟ್ ಕ್ಲಾಸ್. ನಾವು ಬಂದರೆ ನಾವು ಮಟನು ತೊಗೊತೀವಿ, ಚಿಕನು ತೊಗೊತೀವಿ, ಎರಡು ಫಸ್ಟ್ ಕ್ಲಾಸ್. 2ನೇ ವರ್ಷದ ಒಂದು ಆರ್ಥಿಕ ಶುಭಾಶಯಗಳನ್ನ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಗಾಡ್ ಬ್ಲೆಸ್ ಸರ್, ಆಲ್ ದ ವೆರಿ ಬೆಸ್ಟ್, ಆಲ್ ದ ಬೆಸ್ಟ್. ಖಂಡಿತ ಬನ್ನಿ, ಎಲ್ಲ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲಿದೆ ಜಾಸ್ತಿಯ. ಹಾಗಾಗಿ ಎಲ್ಲ ಕ್ಲೀನಾಗಿ ಖುಷಿಲಿ ನಿಮಗೆ ಊಟ ಸಿಗೋ ಥರ ಮಾಡಿ ತೃಪ್ತಿಪಡಿಸೋ ಜವಾಬ್ದಾರಿ ಮಾಡಿಕೊಡ್ತೀವಿ. ನಮ್ಮ ಹೋಟ್ಲು ಬಂದು ಕೆಂಗೇರಿ ಹೊಯ್ಸಳ ಸರ್ಕಲ್ ಕಬೀರ್ ಮಠ 5 ಶೋರೂಮ್ ಕೆಳಗಡೆ ಇದೆ. ತೂಗುದೀಪ ದೊನ್ನೆ ಬಿರಿಯಾನಿ ಮನೆ ಅಂತ. ಧನ್ಯವಾದಗಳಿಗೆ ಇಷ್ಟಪಡ್ತೀನಿ. ಎಲ್ಲರೂ ಖುಷಿ ಪಡಿಸೋ ಜವಾಬ್ದಾರಿ ನಮ್ಮದು. ಊಟದಲ್ಲಿ ಎಲ್ಲೆಲ್ಲಿಂದ ಬಂದಿರ್ತೀರ ತೃಪ್ತಿಯಾಗಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗಿ ಸರ್.